ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ ಹಾಗೂ ಈ ಸಭೆಯಲ್ಲಿ ಭಾಗವಹಿಸಿರುವಂಥ ಕಾಂಗ್ರೆಸ್ ಕುಟುಂಬದ ಎಲ್ಲ ಮಿತ್ರರೇ, ಮೊದಲನೇದಾಗಿ ಉಳ್ಳಾಲ ಬ್ಲಾಕ್ನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನವನ್ನು ಶಿಫಾರಸು ಮಾಡಿದಂಥ ನನ್ನ ಕ್ಷೇತ್ರದ ಶಾಸಕರು, ವಿಧಾನಸಭಾಧ್ಯಕ್ಷರು ಆದಂಥ ಶ್ರೀಯುತ ಯು ಟಿ ಖಾದರ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಯುತ ರಮೇಶ್ ಶೆಟ್ಟಿ ಬೋಲಿಯಾರ್ ಅವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಪಕ್ಷಕ್ಕೆ ಬಂದು ಹೆಚ್ಚೇನು ಸಮಯ ಆಗಿಲ್ಲ. ಯು ಟಿ ಖಾದರ್ ಅವರ ಕಳೆದ ಚುನಾವಣೆಯಲ್ಲಿ ಪಕ್ಷಕ್ಕೆ ಬಂದಂಥವ್ರು ನಾನು. ಆ ಸಮಯದಲ್ಲಿ ಅವರು ಕೊಟ್ಟ ಕೆಲಸವನ್ನು ನಿರ್ವಹಿಸಿದ್ದೇನೆ. ಕೆಲವೇ ಸಮಯದಲ್ಲಿ ತಲಪಾಡಿ ವಲಯ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನದಂತಹ ಒಂದು ಉನ್ನತ ಸ್ಥಾನವನ್ನು ಕೇಳಲೇ ಇಲ್ಲ, ಅವರೇ ಕರೆದುಕೊಟ್ಟಿದ್ದಾರೆ. ಇವತ್ತು ಬ್ಲಾಕ್ನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನ ನಿರೀಕ್ಷಿಸಲೂ ಇರಲಿಲ್ಲ, ಕೇಳೂ ಇರಲಿಲ್ಲ, ಅವರೇ ಕರೆದುಕೊಟ್ಟಿದ್ದಾರೆ. ಕೆಲಸ ಮಾಡ್ತಾ ಹೋದರೆ ಅವರೇ ಕರೆದುಕೊಡ್ತಾರೆ ಅನ್ನೋದಕ್ಕೆ ನಾನೇ ಒಂದು ಸ್ಪಷ್ಟ ಉದಾಹರಣೆ. ಹಾಗಾಗಿ ಇವತ್ತು ಜವಾಬ್ದಾರಿ ಅತ್ಯಂತ ದೊಡ್ಡದಾಗಿದೆ. ಪದ್ಮಣ್ಣ ಮಾತಾಡ್ತಾ ಹೇಳಿದರು, ಅಲ್ಪಸಂಖ್ಯಾತರ ಘಟಕ ಏನಿದೆ, ಈ ಘಟಕದೊಳಗೆ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿಸುವಂಥ ಕೆಲಸವನ್ನು ಇದೇ ಸಮುದಾಯಕ್ಕೆ ಸೇರಿದವರು ಮಾಡ್ತಾ ಇದ್ದಾರೆ ಅಂತ. ಖಂಡಿತ ನಾವು ವಾಟ್ಸಪ್ ಫೇಸ್ಬುಕ್ಗಳಲ್ಲೆಲ್ಲ ಗಮನಿಸಿದ್ದೇವೆ. ಸಮುದಾಯ ಪ್ರೇಮಿಗಳು ಅನ್ನುವಂಥವ್ರು, ಸಮುದಾಯದ ರಕ್ಷಕರು ಅನ್ನುವಂಥವ್ರು ಇವತ್ತು ಸಮುದಾಯದ ಹೆಸರಿನಲ್ಲಿ ಗೊಂದಲವನ್ನು ಸೃಷ್ಟಿಸಿ ಬಿಜೆಪಿಗೆ ಲಾಭ ಮಾಡಿಕೊಡುವಂತಹ ಒಂದು ಕೆಲಸವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಇವರಿಗೇನು ಸಮುದಾಯದ ಮೇಲೆ ಪ್ರೀತಿಯಲ್ಲ, ಅವರ ಸಮುದಾಯ ಪ್ರೀತಿಯನ್ನು ನಾನು ಕಂಡು ಬಂದವನೇ. ಸುಮಾರು 8 ತಿಂಗಳು ಅವ್ರ ಜೊತೆಗಿದ್ದು ಅವರ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗೇ ಬಂದಂಥವನು. ನನಗೂ ಗೊತ್ತಿದೆ ಎಷ್ಟು ಸಮುದಾಯದ ಪ್ರೀತಿ ಇದೆ ಅಂತ. ಆದರೆ ಯಾರ ವಿರುದ್ಧ ನೀವು ಹೋರಾಟ ಮಾಡಬೇಕಾಗಿತ್ತು ಅವರ ವಿರುದ್ಧ ಮಾಡದೆ ಕೇವಲ ಕಾಂಗ್ರೆಸ್ ಮತ್ತು ಯು ಟಿ ಖಾದರ್ ವಿರುದ್ಧ ಯಾಕೆ ಹೋರಾಟ ಮಾಡ್ತಿದ್ದೀರಿ ಅನ್ನೋದಕ್ಕೆ ಅವ್ರ ಬಳಿ ಉತ್ತರ ಇಲ್ಲ. ಇವತ್ತು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಏನಾದರೂ ಮತೀಯ ಸಂಘರ್ಷಗಳಿಗೆ ಕಾರಣವಾಗಿದ್ದರೆ ಅದು ಬಿಜೆಪಿ. ಆದರೆ ದೂಷಣೆ ಮಾಡೋದು ಏನಿದ್ರು ಕಾಂಗ್ರೆಸ್ನ ಮೇಲೆ, ಯು ಟಿ ಖಾದರ್ ಮೇಲೆ. ಇದನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡಿಕೊಡ್ಲಾಗ್ತಿದೆ. ಯಾಕಂದ್ರೆ ಯು ಟಿ ಖಾದರ್ ಅನ್ನು ಸೋಲಿಸಬೇಕು, ಕಾಂಗ್ರೆಸ್ ಅನ್ನು ಸೋಲಿಸಬೇಕು ಅನ್ನೋದೇ ಇವತ್ತು ಒಂದು ಪಕ್ಷದ ಸ್ಪಷ್ಟ ಉದ್ದೇಶ, ಬಿಜೆಪಿ ಉದ್ದೇಶ. ಇಲ್ಲಿ SDP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಇವರ 3 ಜನರು ಏಕೈಕ ಉದ್ದೇಶ ಇವತ್ತು ಇಲ್ಲಿ ಕಾಂಗ್ರೆಸ್ ಅನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕು ಅಂತ. ಆದ್ರೆ ಕಾಂಗ್ರೆಸ್ ಅನ್ನು ಸೋಲಿಸಿ ಯಾರನ್ನ ಕೂರಿಸಬೇಕು ಅಂತ ಅವರನ್ನ ಕೇಳಿದ್ರೆ ಯಾರಿಗೂ ಉತ್ತರ ಇಲ್ಲ. ಅದು ಪರೋಕ್ಷವಾಗಿ ಬಿಜೆಪಿಗೆ ಲಾಭ ಮಾಡಿಕೊಡುವಂತ ವ್ಯವಸ್ಥಿತ ಪ್ರಯತ್ನಗಳು ಇಲ್ಲಿ ನಡೀತಾ ಇದೆ. ಎಲ್ಲ ಒಂದಾಗಿದ್ದಾರೆ. ಆದ್ರೆ ಬಿಜೆಪಿ ಬಂದ್ರೆ ಯಾವ ರೀತಿ ಅಪಾಯಗಳಾಗುತ್ತೆ ಅನ್ನೋದನ್ನ ಕಳೆದ ಬೊಮ್ಮಾಯಿ ಸರ್ಕಾರದಲ್ಲಿ ಸ್ಪಷ್ಟವಾಗಿ ನಾವು ಗಮನಿಸಿದ್ದೇವೆ. ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿದ್ದಾಗ ಅಲ್ಪಸಂಖ್ಯಾತರ ಸ್ಥಿತಿ ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಹೇಗಿತ್ತು? ಇವತ್ತು ಇಲ್ಲಿ ಅಲ್ಪಸಂಖ್ಯಾತರು ನೆಮ್ಮದಿಯಾಗೇ ಇದ್ದಾರೆ. ಇಲ್ಲಿ ಏನು ಈ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ದಾರೆ, ಆ ಮಟ್ಟದ ಸಂಕಷ್ಟ ಸ್ಥಿತಿಯನ್ನು ಬಂದಿಲ್ಲ. ಉಳ್ಳಾಲ ಕ್ಷೇತ್ರದಲ್ಲಿ ಒಂದೇ ಒಂದು ಕೋಮುಗಲಭೆ ನಡೆಯಲಿಕ್ಕೆ ಈ ಕ್ಷೇತ್ರದ ಶಾಸಕರಿಗೆ ಅವಕಾಶ ಕೊಡಲಿಲ್ಲ. ಪೊಲೀಸ್ ಇಲಾಖೆಯನ್ನ ಅಷ್ಟೊಂದು ಕಟ್ಟುನಿಟ್ಟಾಗಿ ಇಲ್ಲಿ ಇಟ್ಟಿದ್ದಾರೆ. ಅಲ್ಪಸಂಖ್ಯಾತರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥಿತ ಹಕ್ಕುಗಳನ್ನ, ಅವರಿಗೆ ಬೇಕಾದಂಥ ವಸತಿ ಶಾಲೆಗಳಿರ್ಬೋದು, ಮತ್ತೊಂದಿರ್ಬೋದು, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಸ್ಕಾಲರ್ಶಿಪ್ ಇರ್ಬೋದು. ಇವತ್ತು ಇಲ್ಲಿಂದ ಒಂದು ಅಮೆರಿಕಕ್ಕೆ ಹೋಗಿ ಒಂದು ವಿದ್ಯಾರ್ಥಿನಿ ಕಲಿತಿದ್ದಾಳೆ ಅಂದ್ರೆ ಅದಕ್ಕೆ ಈ ಸರ್ಕಾರ ಕೊಟ್ಟಂತಹ ಮತ್ತು ಇಲ್ಲಿನ ಶಾಸಕರು ಕೊಟ್ಟಂತಹ ಪ್ರೋತ್ಸಾಹ ಮತ್ತು ಸೇವೆ ಕಾರಣ. ಆದ್ರೆ ಇದನ್ನೆಲ್ಲ ಮೆರೆಮಾಚಲಾಗ್ತಾ ಇದೆ. ಮೆರೆಮಾಚಿ ಯು ಟಿ ಖಾದರ್ ವಿರುದ್ಧ ಎತ್ತಿ ಕಟ್ಟಲಾಗ್ತಾ ಇದೆ ಜನರನ್ನ. ಆದ್ರೆ ಜನ ಇದಕ್ಕೆ ಸೊಪ್ಪಾಕೋದಿಲ್ಲ. ಕಳೆದ ಸಾರಿ ನೀವು ಇದೇ ರೀತಿ ಎತ್ತಿ ಕಟ್ಟಿ 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 ಫೇಸ್ಬುಕ್ ಅಲ್ಲಿ ಬರೆದು, ವಾಟ್ಸಪ್ ಅಲ್ಲಿ ಬರೆದು ವಾಟ್ಸಪ್ ಅಲ್ಲಿ ಲೆಕ್ಕ ಹಾಕಿದ್ದು ಯು ಟಿ ಖಾದರ್ ಇಷ್ಟು ಓಟಲ್ಲಿ ಸೋಲ್ತಾರೆ, ನಾವು ಇಷ್ಟು ಓಟಲ್ಲಿ ಗೆಲ್ತೀವಿ ಅಂತ. ರಿಸಲ್ಟ್ ಬಂದಾಗ ಏನು? ಠೇವಣಿನೇ ಇಲ್ಲ. SDP ಠೇವಣಿ ಇಲ್ಲ. ಯು ಟಿ ಖಾದರ್ 22,000 ಮತಗಳ ಅಂತರದಿಂದ ಗೆದ್ದು ಬಂದರು. ಆ ಸಮಯದಲ್ಲಿ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಬೆಂಗಳೂರಿನ ಒಂದು ಪತ್ರಕರ್ತರು ಬಂದಿದ್ರು. ಅವ್ರು ಕೇಳಿದ್ರು, ಇಲ್ಲಿ ಇಷ್ಟು ಮುಸ್ಲಿಂ ಮತ ಇದೆ, ಇಲ್ಲಿ ಇಷ್ಟು ಹಿಂದೂ ಮತ ಇದೆ, ಇಲ್ಲಿ ಇಷ್ಟು ಕ್ರಿಸ್ತ ಮತಗಳಿದೆ, ಯು ಟಿ ಖಾದರ್ಗೆ ಮುಸಲ್ಮಾನರ ಮತ ಎಷ್ಟು ಸಿಗ್ಬೋದು ಅಂತ. ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಯು ಟಿ ಖಾದರ್ಗೆ ಮುಸಲ್ಮಾನರ ಮತ ಅಂತ ಸಿಗೋದಿಲ್ಲ. ಈ ಕ್ಷೇತ್ರದಲ್ಲಿ 2 ಮತಗಳು ವಿಂಗಡಣೆ ಆಗ್ತದೆ. ಒಂದು ಜಾತ್ಯತೀತವಾದಿ ಮತಗಳು, ಮತ್ತೊಂದು ಕೋಮುವಾದಿ ಮತಗಳು. ಜಾತ್ಯತೀತವಾದಿ ಹಿಂದೂಗಳ ಮತ ಇರ್ಬೋದು, ಮುಸ್ಲಿಮರ ಮತ ಇರ್ಬೋದು, ಕ್ರಿಶ್ಚಿಯನರ ಮತ ಇರ್ಬೋದು, ಇದು ಯು ಟಿ ಖಾದರ್ಗೆ ಬೀಳ್ತದೆ. ಕೋಮುವಾದಿ ಹಿಂದೂಗಳ ಮತ ಇರ್ಬೋದು, ಕೋಮುವಾದಿ ಮುಸಲ್ಮಾನರ ಮತ ಇರ್ಬೋದು, ಕೋಮುವಾದಿ ಕ್ರೈಸ್ತರ ಮತ ಇದು ಬಿಜೆಪಿಗೆ ಮತ್ತು ಇತರ ಕೋಮುವಾದಿ ಪಕ್ಷಗಳಿಗೆ ಬೀಳ್ತದೆ. ಇದು ಇಲ್ಲಿನ ಸ್ಪರ್ಧೆ ಅಂತ. ಅದೇ ರೀತಿ ಆಗ್ತಾ ಇರುವಂತದ್ದು. ಯು ಟಿ ಖಾದರ್ಗೆ ಎಲ್ಲಾ ಜಾತಿ ಜನಗಳ ಮತಗಳು ಇಲ್ಲಿ ಸ್ಪಷ್ಟವಾಗಿ ಸಿಗ್ತಾ ಇದೆ. ಇವರಿಗೆ ಅಜೆಂಡಾ ಏನೂ ಇಲ್ಲ. ಕಳೆದ ಒಂದು ಚುನಾವಣೆಯಲ್ಲಿ ಕಮ್ಯುನಿಸ್ಟರು ಒಂದು ಮುಸ್ಲಿಂ ಮಹಿಳೆಯನ್ನ ಅಲ್ಲಿ ತಿರುವನಂತಪುರದಲ್ಲಿ ಈ ಮಹಾನಗರ ಪಾಲಿಕೆ ಚುನಾವಣೆಗೆ ನಿಲ್ಲಿಸಿದ್ರು. ಆ ಒಮ್ಮ ಒಂದು 5, 6, 7 ಸತಿ ಗೆದ್ದಿದ್ದೆ ನಾವು. ಅಲ್ಲಿ ತಗೊಂಡೋಗಿ ಒಂದು ಕ್ಯಾಂಡಿಡೇಟ್ ಹಾಕಿದ್ರು ಇವರು, ಯಾರೋ ಈ ಸಮುದಾಯ ಪ್ರೇಮಿ SDP-ನವರು. ಕೇಳಿದ್ರು, ಅವರು ಎಷ್ಟು ವರ್ಷದಿಂದ ಗೆಲ್ತಾ ಇದ್ದಾರೆ ಮಾರ್ರೆ, ಅವರನ್ನ ಸೋಲ್ಸೋದು ಅವರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ, ಅವ್ರ ವಿರುದ್ಧ ನಾವು ಒಂದು ಹೊಸ ಕ್ಯಾಂಡಿಡೇಟ್ ಹಾಕಿದೀವಿ, ಅವ್ರನ್ನ ಗೆಲ್ಸಿ ಅಂತ. ಆದ್ರೆ ಜನ ಮತ್ತೆ ಅದೇ ಒಮ್ಮನ್ನ ಗೆಲ್ಸಿದ್ರು. ಆ ಕೆಲಸ ಮಾಡ್ತಾ ಇತ್ತು ಆ ಮಹಿಳೆ, ಗೆಲ್ಸಿದ್ರು. ಗೆಲ್ಸಿ ಇನ್ನೇನು ಮೇಯರ್ ಕೊಡ್ಬೇಕಲ್ಲ.
ಅದು ಕಮ್ಯುನಿಸ್ಟರು ಯಾರೋ ಕರೆದುಬಿಟ್ಟು ಆರ್ಯ ರಾಜೇಂದ್ರನ್ ಅಂತ ಒಂದು ಚಿಕ್ಕ ವಯಸ್ಸಿನ ಹುಡುಗಿಗೆ ಮೇಯರ್ ಮಾಡಿಬಿಟ್ರು. ಆಗ ಇವ್ರು ಕೂಗಾಡೋದು, 9 ಸತಿ ಗೆದ್ದವರಿಗೆ ಮೇಯರ್ ಕೊಟ್ಟಿಲ್ಲ, ಮುಸ್ಲಿಮರಿಗೆ ಅನ್ಯಾಯ ಆಗಿದೆ, ಚಿಕ್ಕ ವಯಸ್ಸಿನವರಿಗೆ ಮೇಯರ್ ಕೊಟ್ಟರು ಅಂತ. ಅಂದ್ರೆ ಅಲ್ಲಿ ಅವ್ರನ್ನ ಸೋಲಿಸಲಿಕ್ಕೆ ಪ್ರಯತ್ನ ಪಡುವಂಥದ್ದು, ಇನ್ನೊಂದು ಕಡೆ ಆದಾಗ ಇಲ್ಲಿ ಮತ್ತೆ ಅವರಿಗೆ ಮೇಯರ್ ಸ್ಥಾನ ಸಿಕ್ಕಿಲ್ಲ ಅಂತ ಅನುಕಂಪ ಗಿಟ್ಟಿಸುವಂತ ಪ್ರಯತ್ನ ಪಡುವಂಥದ್ದು. ಈ ರೀತಿಯ ರಾಜಕಾರಣವನ್ನ ಮಾಡಿಕೊಂಡು ಅಲ್ಪಸಂಖ್ಯಾತರ ಮಧ್ಯೆ ಗೊಂದಲವನ್ನು ತಂದ ಕಾರಣಕ್ಕಾಗಿ ಇವತ್ತು ಜಿಲ್ಲೆಯಲ್ಲಿ ರಾಜೀನಾಮೆ ಪ್ರವಾಸನಗಳು ಅವು ಇವು ಎಲ್ಲ ನಡೆದಿರುವಂಥದ್ದು. ಅವತ್ತು ನಮ್ಮ ಇಲ್ಲಿ ಸೋಷಿಯಲ್ ಫಾರೂಕ್ ಇರ್ಬೋದು, ಅವರು ಪಾಪ ನಿಷ್ಠಾವಂತ ಕಾಂಗ್ರೆಸ್ಸಿ ಕಾರ್ಯಕರ್ತ, ಕಾಂಗ್ರೆಸ್ಗಾಗಿ ಕೆಲಸ ಮಾಡುವಂಥವ್ರು, ಅವ್ರು ಪೋಸ್ಟರ್ ಹಾಕ್ಬಿಟ್ಟು ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹಂಚಿದ್ರು, ಅವ್ರಿಗೆ ಗೊತ್ತೇ ಇಲ್ಲ. ಅಲ್ಲಿ ಕೆ ಸಿ ರೋಡ್ ಅಲ್ಲಿ ಒಬ್ರು ಕಂಟ್ರಾಕ್ಟ್ರು, ಅವ್ರು ಗೊತ್ತೇ ಇಲ್ಲ, ಪಕ್ಷದ ಕಾರ್ಯಕರ್ತರೇ ಅಲ್ಲ, ಅವ್ರು ಪೋಸ್ಟರ್ ಹಾಕ್ಬಿಟ್ಟು ಇವನು ಹುದ್ದೆಗೆ ರಾಜೀನಾಮೆ ಕೊಟ್ಟ. ಈ ರೀತಿ ಹಂಚಿದವರೆಲ್ಲ ಇವತ್ತು ನಿರಾಶೆ ಆಗಿದ್ದಾರೆ. ಯಾರು ರಾಜೀನಾಮೆ ಕೊಡ್ತೀನಿ ಅಂತಿದ್ದಾರೆ ಅವರು ಇವತ್ತು ಪಕ್ಷದ ವೇದಿಕೆಗಳಲ್ಲಿ ನಿಂತ್ಕೊಂಡು ಪಕ್ಷದ ಪದಾಧಿಕಾರಿಗಳಿಗೆ ಆದೇಶ ಪತ್ರಗಳನ್ನ ಕೊಡ್ತಾ ಇದ್ದಾರೆ. ಯಾರು ನಮ್ಮೊಳಗೆ ಭಿನ್ನಾಭಿಪ್ರಾಯಗಳನ್ನ ಸೃಷ್ಟಿಸಿ ಇಲ್ಲೊಂದು ಲಾಭ ಪಡಿಬಹುದು ಅಂತ ಕಾಯ್ತಾ ಇದ್ರು, ಅವರೆಲ್ಲರೂ ನಿರಾಶರಾಗಿದ್ದಾರೆ. ಹಾಗಾಗಿ ಈ ರೀತಿಯ ಗೊಂದಲಗಳನ್ನ ಮಾಡುವಂತವ್ರ ಬಗ್ಗೆ ನಾವು ನೇರವಾಗಿ ಎಚ್ಚರಿಕೆಯನ್ನು ವಹಿಸಿರಬೇಕು. ಯಾಕಂದ್ರೆ ಬಿಜೆಪಿ ಬಂದ್ರೆ ಯಾರಿಗೆ ಅಪಾಯ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಗಮನಿಸಬೇಕು. NRC ತರುವಂತ ಪ್ರಯತ್ನಗಳಿರ್ಬೋದು, CAA ತರುವಂತ ಪ್ರಯತ್ನಗಳಿರ್ಬೋದು, ವಕ್ಫ್ ಮಂಡಳಿಯಲ್ಲಿ ಇದ್ದಂತ ಹಕ್ಕುಗಳನ್ನು ಕಸಿತಾ ಇರುವಂತ ಪ್ರಯತ್ನಗಳಿರ್ಬೋದು, ಇದರ ವಿರುದ್ಧ ಗಟ್ಟಿಯಾಗಿ ಧ್ವನಿ ಎತ್ತುತ್ತಾ ಇರುವಂತ ಪಕ್ಷ ಇದ್ರದ್ದು ಕಾಂಗ್ರೆಸ್. ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಲ್ಲಿ ವಕ್ಫ್ ಮಂಡಳಿಯ ಏನು ನಿಷೇಧ ಕಾಯ್ದೆ, ಹಕ್ಕುಗಳನ್ನು ನಿಷೇಧ ಮಾಡುವ ಕಾಯ್ದೆ ಇತ್ತು, ಅದರ ವಿರುದ್ಧ ನಿಲುವಳಿಯನ್ನ ಮಂಡಿಸಿ ಆ ಬಿಲ್ಲನ್ನು ವಿರೋಧಿಸಿ ವಿಧಾನಸಭೆಯಲ್ಲಿ ಪಾಸ್ ಮಾಡಲಾಯಿತು. ಇದಕ್ಕೇನಾದ್ರೂ ಕಾರಣರಾಗಿದ್ದರೆ ಅದು ಶಾಸಕರಾದ ಮತ್ತು ವಿಧಾನಸಭಾಧ್ಯಕ್ಷರಾದ UT ಖಾದರ್ ಅವರು. ಅದ್ರ ಬಗ್ಗೆ ಮಾತಾಡಲಿ. ಇಷ್ಟೆಲ್ಲ ನಾವು ಹೋರಾಟ ಮಾಡಿದ್ವಲ್ಲ ವಕ್ಫ್ ವಿಷಯದಲ್ಲಿ, ಇಲ್ಲಿ ವಿಧಾನಸಭೆಯಲ್ಲಿ ಇಡೀ ಸರ್ಕಾರವೇ ಆ ಬಿಲ್ಗೆ ವಿರೋಧವಾಗಿ ನಿಲ್ತಲ್ಲ, ಅದೇನು ಕಮ್ಮಿ ವಿಷಯ ಅಲ್ಲ. ಆಗ NRC ಬಂದಾಗ ಕೇರಳನೂ ಅದೇ ರೀತಿಯ ಒಂದು ನಿರ್ಣಯ ತೆಗೆದುಕೊಂಡಿತ್ತು. ಅವತ್ತು ಹೋಗಲಿದ್ರು ಕೇರಳದವ್ರನ್ನ, ಇವತ್ತು UT ಖಾದರ್ ಅವ್ರನ್ನ ಹೋಗ್ಲಿಕ್ಕೆ ಇವರಿಗೆ ನಾಲ್ಗೆ ತಿರ್ಗೋದಿಲ್ಲ. ಯಾಕಂದ್ರೆ ಪೂರ್ವಾಗ್ರಹ ಪೀಡಿತ ದೇಶ, ಈ ಪೂರ್ವಾಗ್ರಹದ ಪೀಡಿತ ದ್ವೇಷ ಇದೆಯಲ್ಲ, ಇದು ಅತ್ಯಂತ ಅಪಾಯಕಾರಿ. ಆಗ ಒಳ್ಳೆ ಕೆಲಸ ಕಾಣೋದಿಲ್ಲ. ನಮ್ಗೇನೆ ಒಂದು ವ್ಯಕ್ತಿಯ ಬಗ್ಗೆ ನಮಗೆ ಅಸಹನೆ ಇದ್ರೆ ಆತ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕಾಣೋದಿಲ್ಲ. ಹಾಗಾಗಿ ಕೆಲವರಿಗೆ ಅಸಹನೆ ತುಂಬಿ ತುಳುಕಿರೋದ್ರಿಂದ ಒಳ್ಳೆ ಕೆಲಸಗಳು ಕಾಣೋದಿಲ್ಲ. ಏನೇ ಇರಲಿ, ಮುಂದಿನ ಚುನಾವಣೆ ಅತ್ಯಂತ ಸ್ವಲ್ಪ ಸಮಯದಲ್ಲೇ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಜೊತೆಗೆ ಉಳ್ಳಾಲ ನಗರಸಭೆಗೆ ಜೊತೆಗೆ ಕೆಲವು ಗ್ರಾಮ ಪಂಚಾಯತ್ಗಳಿಗೆ ಚುನಾವಣೆ ಬರುತ್ತೆ. ಈ ಸಮಯದಲ್ಲಿ ಅಲ್ಪಸಂಖ್ಯಾತ ಮತದಾರರು, ವಿಶೇಷವಾಗಿ ಪಕ್ಷದ ಕಾರ್ಯಕರ್ತರು, ನಾವು ನಿಷ್ಠೆಯಿಂದ ಕೆಲಸ ಮಾಡಿ ಪಕ್ಷವನ್ನು ಗೆಲ್ಲಿಸುವಂತ ಪ್ರಯತ್ನ ಮಾಡಬೇಕಾಗಿದೆ. ಆ ಮೂಲಕ ಈ ಉಳ್ಳಾಲದಲ್ಲಿ ಪಕ್ಷವನ್ನು ಕಟ್ಟುವಂತ ಪ್ರಯತ್ನ ಮಾಡೋಣ. ನಾನು ಮತ್ತೆ ರಮೇಶ್ ಶೆಟ್ಟಿ, ನಮ್ಮ ವಿವೇಕಾನಂದ ಇರ್ಬೋದು, ನಮ್ಮ ಅಶ್ರಫ್ ಉಳ್ಳಾಲ್ ಇರ್ಬೋದು, ಏನು ಹೊಸ ಪದಾಧಿಕಾರಿಗಳು ನೇಮಕವಾಗಿದ್ದೇವೆ ಹೊಸ ಘಟಕಗಳಿಗೆ, ಇವರೊಂದು ಪ್ಲಾನ್ ಅನ್ನು ಮಾಡಿದ್ದೇವೆ. ನಾವು ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಡುವಂತಹ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಆ ಮೂಲಕ ಪ್ರತಿ ಗ್ರಾಮಗಳಿಗೆ ಬಂದು ನಿಮ್ಮ ಜೊತೆ ಚರ್ಚೆ ಮಾಡಿ ಘಟಕಗಳನ್ನು ಪುನರ್ರಚನೆ ಮಾಡಿ ಪಕ್ಷವನ್ನು ಬಲಿಷ್ಠಗೊಳಿಸುವಂತ ಕೆಲಸವನ್ನು ಅತಿ ಶೀಘ್ರದಲ್ಲೇ ಮಾಡ್ತೇವೆ. ಈ ಕಾರ್ಯಕ್ಕೆ ತಾವೆಲ್ಲರೂ ಬೆಂಬಲ ಕೊಡಬೇಕು ಅಂತ ಕೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.